ಎಲ್ರಿಗೂ ನಮಸ್ಕಾರ. ನಾನು ಲತಾ ಶೇಖರ್ ಮಾತಾಡ್ತಾ ಇರೋದು. ಈಗ ಒಂದು ಏಜ್ ಆದ ನಂತರ ಒಂದು ಕಾನ್ಫಿಡೆನ್ಸ್ ಕಳ್ಕೊಳ್ತಾ ಬರ್ತಾರೆ. ಅಂದರೆ ಅವರಿಗೆ ತಲೆ ತಿರುಗ್ತಾ ಇರುತ್ತೆ, ವರ್ಟಿಗೋ ಪ್ರಾಬ್ಲಮ್ ಅಂತ, ಮತ್ತು ದೇಹ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಅಂದರೆ ಸಮತೋಲನ ಇರೋದಿಲ್ಲ. ಸೊ ಅದಕ್ಕೆ ಓಲಾಡ್ತಿರ್ತಾರೆ. ಎದ್ದು ಕೂಡಲೇ ನಡಿಲಿಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಆಗ ಏನಾಗುತ್ತೆ, ಅವ್ರ ಮನಸ್ಸಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಅವ್ರು ಕೋಲು ಹಿಡ್ಕೊಳ್ಳೋದು, ಬೆನ್ನು ಬಾಗ್ತಾ ಇರುತ್ತೆ, ಕಣ್ಣು ಮಂಜಾಗ್ತಾ ಇರುತ್ತೆ. ಆ ಧೈರ್ಯ, ಕಾನ್ಫಿಡೆನ್ಸ್ ಅನ್ನೋದು ಹೋಗುತ್ತೆ. ಅದನ್ನು ವಾಪಸ್ ನಾವು ಮೊದಲು ಹೇಗಿದ್ವಿ ಅದೇ ಥರ ಇರಬೇಕು ಅಂತ ನೀವು ಮನಸ್ಸು ಮಾಡಿದರೆ ಖಂಡಿತ ಅದೇ ಥರ ಮಾಡ್ಕೊಳ್ಬೋದು. ಎಲ್ಲದಕ್ಕೂ ಕಾರಣ ನಿಮ್ಮ ಮೈಂಡ್. ಅದಕ್ಕೋಸ್ಕರ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ ಬೆಳಿಗ್ಗೆ ಎದ್ದು ಕೂಡಲೇ ಒಂದು 5 ನಿಮಿಷ ಸುಮ್ಮನೆ ಕೂತ್ಕೋಬೇಕು. ನೀವು ಬೆಡ್ ಮೇಲೆ ಕೂತ್ಕೋಬೋದು. ಕೂತ್ಕೊಂಡು ಡೀಪಾಗಿ ಉಸಿರು ತೊಗೊಳ್ಳೋದು ಬಿಡೋದು ಮಾಡಿಬಿಟ್ಟು, ಸೊ ಇವತ್ತು ನಾನೇನು ಮಾಡಬೇಕು, ಇಷ್ಟೆಲ್ಲ ಓಡಾಡ್ಕೊಂಡಿರ್ತೀನಿ, ತುಂಬ ಚೆನ್ನಾಗಿರ್ತೀನಿ, ನಮ್ಮ ದೇಹದ ಕೈ ಕಾಲು ಪ್ರತಿಯೊಂದು ಅಂಗಾಂಗಗಳು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ, ಇಷ್ಟೇ ಹೇಳಬೇಕು. ನನಗೆ ನೋವು ಅದು ಇದು ಏನೂ ಹೇಳಬಾರ್ದು. ಆ ಥರ ಹೇಳಿಬಿಟ್ಟು ನಾನು ಅಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಿ ನೀವು ಕೆಳಗಡೆ ಇಳಿದು ಹೆಜ್ಜೆ ಇಟ್ಟಾಗ ಯಾವ ಇಂಬ್ಯಾಲೆನ್ಸು ಇರೋದಿಲ್ಲ. ಚೆಕ್ ಮಾಡಿ ನೋಡಿ, ಅಷ್ಟು ವಂಡರ್ಫುಲ್ಲಾಗಿ ರಿಸಲ್ಟ್ ಸಿಗುತ್ತೆ. ಎಲ್ಲ ಉತ್ತರ ನಿಮ್ಮಲ್ಲೇ ಇರುತ್ತೆ. ನೀವು ಅದನ್ನು ಕಂಡ್ಕೋಬೇಕು. ಮತ್ತು ತುಂಬ ಕಿವಿದು ನರದ್ದು, ಕಣ್ಣಿನ ನರದ್ದು ಈ ಥರ ಪ್ರಾಬ್ಲಮ್ ಇದ್ದು ಇಂಬ್ಯಾಲೆನ್ಸ್ ಆಗ್ತಾ ಇದ್ದರೆ ಆಕಾಶ ಮುದ್ರನ ಪ್ರಾಕ್ಟೀಸ್ ಮಾಡಿ. ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಯಾವುದೇ ಥರ ನಿಮಗೆ ಸಮತೋಲನದಲ್ಲಿ ಕಷ್ಟ ಆಗಿದ್ದರೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇದು ಕೂಡ ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ.